ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಪತ್ರಕರ್ತ ಮಿತ್ರರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ನಾನು ನನ್ನ ಧನ್ಯವಾದನ ಹೇಳ್ತೀನಿ. ಇವತ್ತು ತುಂಬ ಖುಷಿಯಾದಂಥ ದಿನ. ಒಂದು ಎರಡೂವರೆ ವರ್ಷಗಳ ಕಾಲ ಈ ಜರ್ನಿ ಕ್ಯಾಪಿಟಲ್ ಸಿಟಿ ಅನ್ನೋ ಸಿನಿಮಾ ಒಂದು ಅದ್ಭುತವಾದಂಥ ಅನುಭವಗಳನ್ನು ಕೊಟ್ಟಿದೆ. ಜೊತೆಯಲ್ಲಿ ರವಿಶಂಕರ್ ಸರ್ ಜೊತೆಯಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು. ಅಣ್ಣ ಸಾಯಿ ಕುಮಾರ್ ಸರ್ ಜೊತೆಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದೆ. ರವಿ ಸರ್ ಜೊತೆಯಲ್ಲಿ ಫಸ್ಟ್ ಟೈಮು ತುಂಬ ಒಳ್ಳೆಯ ಅನುಭವ ಅದು. ಇದೊಂದು ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತೇಳಿ ಒಂದಷ್ಟು ಸಮಾನ ಮನಸ್ಕರಾದಂಥ ನಿರ್ಮಾಪಕರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಕ್ಯಾಪಿಟಲ್ ಸಿಟಿ ಅನ್ನೋ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆಯ ಜರ್ನಿ, ಒಳ್ಳೆಯ ಸಿನಿಮಾನ ಅವರು ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನೂ ಮಾಡಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಒಳ್ಳೆಯ ಮಟ್ಟದಲ್ಲಿ ಬರೋದಕ್ಕೆ ಅವರೆಲ್ಲರ ಸಹಕಾರ ಇರೋದ್ರಿಂದನೇ ಇವತ್ತು ಜುಲೈ 4 ರಿಲೀಸ್ಗೆ ರೆಡಿಯಾಗಿದೆ. ಈ ಚಿತ್ರ ನಿಮ್ಮೆಲ್ಲನ ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಈ ಚಿತ್ರ ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ, ಒಳ್ಳೆಯ ಅನುಭವ ಕೊಡುತ್ತೆ. ದಯವಿಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಿ. ಜುಲೈ 4 ಬರ್ತಾ ಇದೆ, ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಹೌದು, ಅದು ಆ್ಯಕ್ಚುಲಿ ನಾವು ಚಿತ್ರದುರ್ಗದಲ್ಲಿ ಇದು ನಾನಿನ್ನ ರಾಮಾಚಾರಿ ಲೈನ್ಗೆ ಸೂಟ್ ಆಗುತ್ತೆ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡು, ಅದು ಕಾರಣಾಂತರಗಳಿಂದ ನಮಗೆ ಅಲ್ಲಿ ಅವಕಾಶ ಆಗಲಿಲ್ಲ. ಎಲ್ಲಿ ಮಾಡೋದು ಅಂತ ಅಂತಿದ್ದಾಗ ನಮಗೆ ಒಂದು ಐಡಿಯಾ ಹೊಳಿತು, ಯಾಕೆ KRS ಅಲ್ಲಿ ಮಾಡಬಾರ್ದು, ಸುಮಾರು ವರ್ಷಗಳಾಗಿ ಹೋಗಿತ್ತು ಅಲ್ಲಿ ಸಿನಿಮಾ ಮಾಡಿ, ಯಾಕೆ ಪ್ರಯತ್ನ ಪಡಬಾರ್ದು ಅಂದಾಗ ನಮ್ಮ ನಾಯಕ ನಟರಾದ ರಾಜೇಶ್ ಸರ್ ಅವ್ರಿಗೆ ಒಬ್ಬರು ಫ್ರೆಂಡು ಅಲ್ಲಿ ಇದ್ದರು. ಅವರ ಮೂಲಕ ನಮಗೆ KRS ಸಿಕ್ತು. ಹಾಗಾಗಿ ನಾವಲ್ಲಿ ಒಂದು ಸಾಂಗನ್ನು ಚಿತ್ರೀಕರಣ ಮಾಡಿದ್ವಿ. ಅದೊಂದು ಒಳ್ಳೆಯ ಅನುಭವ. ಹೌದೌದು, ಇವತ್ತು ರಾಜೀವ್ ರೆಡ್ಡಿ ಅವ್ರ ಸಿನಿಮಾ ನೀವು ನೋಡ್ತೀರ ಅಲ್ಲಿ. ಒಳ್ಳೆಯ ಇದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಇನ್ನೇನು 4th ಸಿನಿಮಾ ರಿಲೀಸ್ ಆಗ್ತಿದೆ, ಅಲ್ಲೆಲ್ಲ ಹೊರಗಡೆ ಬರುತ್ತೆ. ಆದರೂ ಏನು ಅಂದರೆ ಈ ಸಿನಿಮಾ ಕಂಟೆಂಟ್ ಬಂದ್ಬಿಟ್ಟು ಒಂದು ಭೂಗತ ಜಗತ್ತಿನ ಸ್ಟೋರಿ. ಈ ಬೆಂಗಳೂರು ಅನ್ನೋ ಭೂಗತ ಜಗತ್ತಿಗೆ ಯಾರು ಕಂಟ್ರೋಲ್ ಮಾಡೋವಂಥ ಡಾನ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಬ್ಬರು ಇರ್ತಾರೆ. ಅದು ಸುಮನ್ ಸರು ಮತ್ತು ನಮ್ಮ ರವಿಶಂಕರ್ ಸರು. ಅವರಿಬ್ಬರು ಡಾನ್ಗಳ ಮಧ್ಯದಲ್ಲಿ ಒಬ್ಬ ಅಮಾಯಕ ನಾಯಕ ಮಧ್ಯದಲ್ಲಿ ತಗಲಾಕೋತಾನೆ. ಅವನೊಂದು ಹುಡುಗಿ ಪ್ರೀತಿ ಅನ್ನೋ ಬಲೆಯಲ್ಲಿ ಬಿಡಿಸ್ಕೊಳಕ್ಕೆ ನೋಡ್ತಾಳೆ. ಆ ಜರ್ನಿನಲ್ಲಿ ಏನೇನಾಗುತ್ತೆ, ಏನೇನು ನಡೆಯುತ್ತೆ, ಏನೇನು ಅನುಭವಿಸ್ತಾನೆ ಹೀರೋಯಿಂದ ವಿಲನ್ಗಳಿಗೆ ಏನೇನು ಅನುಭವ ಆಗುತ್ತೆ, ಇವೆಲ್ಲರೂ ಒಂದು ಸುತ್ತ ನಡೆಯುವಂಥ ಕಥೆನೇ ಕ್ಯಾಪಿಟಲ್ ಸಿಟಿ. ಬಾಕಿಯನ್ನೆಲ್ಲ ನೀವು ಚಿತ್ರ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಿರ್ದೇಶಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿರ್ಮಾಪಕರಾದಂಥ ಮಂಜುನಾಥ್ ಸರ್ ಅವ್ರು ಮಾತಾಡಬೇಕಾಗಿ ವಿನಂತಿಸ್ತಾರೆ. ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ವಂದಿಸ್ತಾ, ಹಾಗೆಯೇ ಮಾಧ್ಯಮ ಮಿತ್ರರಿಗೆ ನನ್ನ ಸ್ವಾಗತವನ್ನು ಬಯಸ್ತಾ, ಇವತ್ತು ಬಹಳ ಅತ್ಯಂತ ಸಂತೋಷದಾಯಕ ದಿನ ಅಂತ ಹೇಳ್ಬೋದು. ಕ್ಯಾಪಿಟಲ್ ಸಿಟಿ ಸುಮಾರು 2.5-3 ವರ್ಷಗಳ ಜರ್ನಿ ಬಹಳ ಏರಿಳಿತಗಳನ್ನು ಕಂಡು ಕೊನೆಗೂ ನಾವು ಒಂದು ಸಕ್ಸಸ್ಫುಲ್ ಕಂಪ್ಲೀಷನ್ ಮಾಡಿದ್ದೇವೆ. ಈಗ ಬರೋ ವಾರ ಕರ್ನಾಟಕದ 7 ಕೋಟಿ ಜನರ ಮುಂದೆ ನಮ್ಮ ಒಂದು ಮೊಟ್ಟ ಮೊದಲ ಪ್ರಯತ್ನವನ್ನು ಮುಂದೆ ಇಡಲಿಕ್ಕೆ ಬಂದಿದ್ದೇವೆ. ನಾವು ಕರ್ನಾಟಕದ ಜನರ ಒಂದು ಆಶೀರ್ವಾದವನ್ನು, ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರೆಲ್ಲರೂ ಸಹ ನಮ್ಮ ಕನ್ನಡ ಚಲನಚಿತ್ರ ರಂಗ ಇನ್ನೂ ಒಂದು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ ಪ್ರಯತ್ನವನ್ನು ತಾವೆಲ್ಲರೂ ಸಹ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗ ಸಾರ್ ಅವ್ರು ಹೇಳ್ದಂಗೆ ಕರ್ಮ ಹ್ಯಾಸ್ ಗಾಟ್ ನೋ ಡೆಡ್ ಲೈನ್ ಅಂತ, ಮತ್ತು ನಾವು ಸುಮಾರು 25 ಜನ ನಿರ್ಮಾಪಕರು ಫಸ್ಟ್ ಟೈಮ್ ಇದು ಕ್ಯಾಪಿಟಲ್ ಸಿಟಿ ನಾವು ಏನು ಅಂದ್ಕೊಂಡ್ವೋ, ಅಂದರೆ ನಾವು ಈ ಒಂದು ಚಿತ್ರರಂಗದಲ್ಲಿ ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ಸೈಕಲ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಈ ಪರಿಸ್ಥಿತಿ ಮತ್ತು ಈ ಸಿಚುಯೇಷನ್ನು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಲೆವೆಲ್ವರೆಗೂ ಇದು ಬಿಂಬಿಸುತ್ತೆ ಸಮಾಜದಲ್ಲಿ ಅಂತ ನಾನು ನಿಜವಾಗಲೂ ಅಂದ್ಕೊಂಡಿರಲಿಲ್ಲ. ಅದೇ ಥರ ಈಗ ತಯಾರಾಗಿದೆ 4ನೇ ತಾರೀಕು 4th ಜುಲೈ. ಈ ಮೂಲಕ, ಈ ಮಾಧ್ಯಮದ ಮೂಲಕ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ ಪರವಾಗಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದು ಒಂದೇ,
ನಮ್ಮ ಈ ಒಂದು ಮೊದಲನೆಯದ ಚಿತ್ರ ಮತ್ತು ನಿರ್ಮಾಪಕರು ಮೊದಲನೇ ಅದಕ್ಕೆ ನೀವೆಲ್ಲರೂ ಈ ಒಂದು ಪಿಕ್ಚರ್ಗೆ ಪ್ರೋತ್ಸಾಹಿಸಿ ಸಹಕರಿಸಿ ನಮಗೆ ಒಂದು ಉತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೊಬ್ರು ನಿರ್ಮಾಪಕರು ನಮ್ಮ ಪಕ್ಕದಲ್ಲೇ ಇದ್ದಾರೆ, ಕರ್ನಲ್ ರಾಜೇಂದ್ರನ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಿ ವೇದಿಕೆ ಮೇಲೆ ಇರೋ ನನ್ನ ಫೇವ್ರೇಟ್ ರವಿಶಂಕರ್ ಸರ್, ನಿಮ್ಮ ಎಲ್ಲರಿಗೂ ಫೇವ್ರೇಟ್ ಇರ್ತಾರೆ ಇವರು. ಐ ಲೈಕ್ ಹಿಮ್ ಸೋ ಮಚ್. ಸೋ ಮೆನಿ ಮೂವೀಸ್ ನಾನು ನೋಡಿದ್ದೀನಿ. ಫಸ್ಟ್ ಡೇ ನಮ್ಮ ರಾಜು ಅವರು ಇವರ ಹೆಸರನ್ನೇ ಪ್ರಪೋಸ್ ಮಾಡುವಾಗ ವಿದೌಟ್ ಎನಿ ಇಫ್ಸ್ ಆ್ಯಂಡ್ ಬಟ್ಸ್ ಎಸ್ன்னு ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಫಿಕ್ಸ್ ಮಾಡಿಬಿಟ್ಟು ಬಂದೆ. ಇದು ಫಸ್ಟ್ ನಾನು ಹೇಳ್ಬೇಕಾಯಿತು. ಯಾಕಂದರೆ ಗ್ರೀಟಿಂಗ್ಸಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕು, ಬಟ್ ಏದು ಮನಸ್ಸು ಒಳಗಡೆ ಇದು ತುಂಬ ಅದನ್ನೇ ಫಸ್ಟ್ ಬಂದುಬಿಡುತ್ತೆ. ಸಾರಿ ಫಾರ್ ದ್ಯಾಟ್. ಮತ್ತು ನಮ್ಮ ವೇದಿಕೆ ಮೇಲೆ ಇರೋ ಎಲ್ಲ ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ನಮ್ಮ ಮಾಧ್ಯಮ ಸ್ನೇಹಿತರ್ಸ್, ಇನ್ನೂ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದೀರೋ ಎಲ್ಲರಿಗೂ ನಮ್ಮದು ಸ್ಪೆಷಲ್ ಆ್ಯಂಡ್ ವೆರಿ ಡೀಪ್ ನಮಸ್ಕಾರ. ಬಿಕಾಸ್ ನನಗೆ ಸ್ವಲ್ಪ ಕನ್ನಡ ಚೆನ್ನಾಗಿ ಬರಲ್ಲ, ಬಟ್ ಸ್ಟಿಲ್ ಐ ವಿಲ್ ಟಾಕ್ ಇನ್ ಕನ್ನಡ ಓನ್ಲಿ. ಇದರಲ್ಲಿ ಕೆಲವು ಮ್ಯಾಟರ್ಸ್ ನಾನು ಹೇಳಬೇಕು. ಫಸ್ಟ್ ಆಫ್ ಆಲ್, ಇನ್ಫಿನಿಟಿ ಕ್ರಿಯೇಷನ್ಸ್ ಕೊರೋನಾ ಪೀರಿಯಡಲ್ಲಿ ಜಸ್ಟ್ ಲೈಕ್ ದಟ್ ಫಾರ್ಮ್ ಆಯಿತು. ನಾನು ಇನ್ನೊಬ್ಬರು ನಮ್ಮ ಹೀರೋ ಇಬ್ಬರು ಸೇರಿಕೊಂಡು ಮಾತಾಡಿ ಈ ಕಂಪನಿನ ಫಸ್ಟ್ ಫಾರ್ಮ್ ಮಾಡಿದ್ದು. ಈ ಕಂಪನಿ ಹೆಸರು ಇನ್ಫಿನಿಟಿ ಕ್ರಿಯೇಷನ್ಸ್. ಕ್ಯಾಪಿಟಲ್ ಸಿಟಿ ಮೊದಲಾವುದು ಮೂವಿ, ಮೊದಲಾವುದು ಪ್ರೊಜೆಕ್ಟ್. ಇಫ್ ದ ಫಸ್ಟ್ ಗೋಸ್ ವೆಲ್, ಎವ್ರಿಥಿಂಗ್ ಗೋಸ್ ವೆಲ್. ಇದು ಚೆನ್ನಾಗಿ ನಡೀಬೇಕು. ಅದಕ್ಕೆ ಅಗೇನ್ ಎಲ್ಲನೇ ಒಂಥರ ನ್ಯಾಚರೇ ನಮ್ಮಳೆ ಕರ್ಕೊಂಡು ಹೋಗ್ತಾ ಇರ್ತೆ. ಈಗ ತನಕ ರಾಜು ಅವರು ನನಗೆ ರೆಕಮೆಂಡ್ ಮಾಡಿದ್ದು ಅನಂತರಾಜ್ ಅವ್ರನ್ನೇ, ಡೈರೆಕ್ಟರ್. ಆಮೇಲೆ ಗೊತ್ತಾಯಿತು ಅನಂತರಾಜ್ ಅವ್ರ ಬಗ್ಗೆ. ನಾನು ತುಂಬ ಸಿನಿಮಾಲ ಸರ್ಚ್ ಮಾಡಿದೆ. ಸೂಪರ್, ವೆರಿ ಹ್ಯಾಪಿ. ಇದರಲ್ಲಿ ಸ್ಪೆಷಲಿ ನಮ್ಮ ಮೂವಿ ಅವರಿಗೆ 11th ಮೂವಿ. ಓಕೆ, 11th ಮೀನ್ಸ್ ಡಬಲ್. ದಿಸ್ ಇಸ್ 2ನೇ ಹೇಳ್ಬೋದು, 11ನೇ ಹೇಳ್ಬೋದು. 11th ನಾನು ಡಬಲ್ 9ನ ಹೇಳ್ಬೋದು, ಡಬಲ್ ಫಸ್ಟ್ನೂ ಹೇಳ್ಬೋದು. ಅವತ್ತು 11th ಮೂವಿ ಸೂಪರ್ಕನ್ನ ಮೇಲೆ ಒಂದು ಹಿಟ್ ಕೊಡುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಕ್ಯಾಪಿಟಲ್ ಸಿಟಿ ಇದು ನಂದು ಗಟ್ಸ್ ಫೀಲಿಂಗ್. ಅವ್ರದ್ದು ಟ್ಯಾಲೆಂಟ್ ನಾನು ನೋಡಿದ್ದೀನಿ. ನನಗೆ ಕನ್ನಡ ಬರಲ್ಲ, ನಾನು ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಸರ್ಪ್ರೈಸ್ ಆಗಿಬಿಡುತ್ತೆ. ರವಿಶಂಕರ್ ಸರ್ ಜೊತೆಲಿ ಕೌಂಟರ್ ಪಾರ್ಟ್ ನಾನು. ಅವರು ಹೇಳಿದರು, ಸರ್ ಯಾಕೆ ಸರ್ ನೀವು ಬೇಡ ಸರ್, ನಿಮಗೆ ಕನ್ನಡ ಬರಲ್ಲ. ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತಾನೆ, ಪಾಪ ಅವ್ರ ಸೀನಿಯರು ಏನೋ ಹೇಳ್ಬಿಡ್ತಾರೆ, ಇಲ್ಲದ ಏನೋ ಕೋಪ ಪಡ್ತಾರೆ. ಅಯ್ಯೋ, ಅದಕ್ಕೋಸ್ಕರ ನಾನು ಎಷ್ಟು ಒಂದು ಕನ್ನಡ ಅವರು ಕೊಟ್ಟ ಅದು ಡೈಲಾಗ್ನ ಪ್ರಾಕ್ಟೀಸ್ ಮಾಡಿ ರವಿಶಂಕರ್ ಸರ್ ಜೊತೆಲಿ ಬಿಕಾಸ್ ಆಫ್ ಮೀ ಡಿಲೇ ಆಗಿಲ್ಲ. ರವಿಶಂಕರ್ ಸಾರೂ ಬಿಕಾಸ್ ಆಫ್ ಮೀ ಏನೂ ಇರಿಟೇಟ್ ಆಗಿಲ್ಲ. ಈ ವಾಸ್ ವೆರಿ ಕೂಲ್, ಐ ವಾಸ್ ವೆರಿ ಕೂಲ್. ಚೆನ್ನಾಗಿ ಆಯಿತು. ಓಕೆ, ನಾವು ಈ ಕ್ಯಾಪಿಟಲ್ ಸಿಟಿನೇ ಒಳ್ಳೆ ಒಂದು ಸಿಟಿ ಆಗಬೇಕನ್ನು ಬೀಯಿಂಗ್ ದ ಪ್ರೊಡ್ಯೂಸರ್ಸ್, ಒನ್ ಆಫ್ ದ ಪ್ರೊಡ್ಯೂಸರ್ಸ್, ಎಲ್ಲಿನೂ ಯಾವುದು ಒಂದನ್ನು ಕಡಿಮೆ ಇಟ್ಟಿಲ್ಲ. ನಮ್ಮ ಡೈರೆಕ್ಟರ್ ಸಾಹೇಬರಿಗೆ ಏನು ಬೇಕೋ ಅದು ಕೊಟ್ಟಿದ್ದೀವು. ಎಲ್ಲ ಆರ್ಟಿಸ್ಟ್ಗೂ ಏನು ಬೇಕೋ ಅದು ಕೊಟ್ಟಿದ್ದೀವು. ಅದೇ ಥರ ಡೈರೆಕ್ಟರೂ ಇರ್ಬೋದು, ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳು ಇರ್ಬೋದು. ಅವರು ನಮಗೇನು ಬೇಕೋ ಅದು ಕೊಟ್ಟಿದ್ದಾರೆ. ಇದೆಲ್ಲ ನೀವು ನಮ್ಮ ಕನ್ನಡ ವೀಕ್ಷಕರು ಸ್ಕ್ರೀನಲ್ಲಿ ನೋಡಬೇಕು. ಅದು ನೋಡಬೇಕಂದ್ರೆ ಮಾಧ್ಯಮ ಸ್ನೇಹಿತರು ನಮ್ಮ ಮಾತುಗಳ ವೀಕ್ಷಕರ ಹತ್ರ ಸೇರಿಸಬೇಕು. ದಿಸ್ ಈಸ್ ಮೈ ರಿಕ್ವೆಸ್ಟ್. ಯಾಕೆಂದರೆ ಇದರಲ್ಲಿ 2 ರೀಸನ್ ಇದೆ. ಒಂದು, ಫಸ್ಟ್ ಮೂವಿ ಏನೋ ಪ್ರಾರ್ಥನೆ ಮಾಡಿದ್ದೀವಿ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ಬೇಕು. ಹಾರ್ಟ್ ಸಿನಿಮಾ ಇಸ್ ಅ ಹಾರ್ಟ್. ಸೊ ಇದು ನಮಗೆ ಸಕ್ಸಸ್ ಆಗಿಬಿಟ್ಟ, ಇನ್ನೂ ಮೂವೀಸ್ ಕೊಡ್ತೀವಿ, ಹೊಸ ಮೂವೀಸ್ ಕೊಡ್ತೀವಿ, ಹೊಸ ಕಾನ್ಸೆಪ್ಟ್, ಹೊಸ ಎಂಟರ್ಟೈನ್ಮೆಂಟ್. ಅದಕ್ಕೆ ನಮಗೆ ಒಂದು ಎಂಕರೇಜ್ಮೆಂಟ್ ಬೇಕಲ್ಲ. ಅದು ಯಾರು ಕೊಡಬೇಕು? ವೀಕ್ಷಕರು ಕೊಡಬೇಕು.
ವೀಕ್ಷಕರಿಗೆ ಹೆಂಗೋ ಗೊತ್ತಾಗುತ್ತೆ, ಮಾಧ್ಯಮ ಸ್ನೇಹಿತರ ಮೂಲಕ ಅದು ಹೋಗಬೇಕು. ಸೊ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಮ್ಮದು ವಿನಂತಿ ಇದೆ, ದಯವಿಟ್ಟು ನಮ್ಮ ಮಾತು ಎಲ್ಲ ನಮ್ಮ ಕನ್ನಡ ವೀಕ್ಷಕರಿಗೆ ಸೇರಿಸಬೇಕು. 4th ಜುಲೈ ಕರ್ನಾಟಕ ಅಲ್ಲಿ ಮ್ಯಾಕ್ಸಿಮಮ್ 200 ಥಿಯೇಟ್ರಲ್ಲಿ ರಿಲೀಸ್ ಮಾಡೋ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಥಿಯೇಟ್ರ್ ಸಿಕ್ಕಿಬಿಟ್ಟ 100% 200 ಥಿಯೇಟ್ರಲ್ಲಿ ರಿಲೀಸ್ ಆಗತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ರಿಲೀಸಿಂಗ್ ಇನ್ ಬ್ಯಾಂಗ್ಳೂರ್. ಫಸ್ಟ್ ಆಯಿತು, ಅದು ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಿಗೆ ಬಂದ ನಿಮಗೂ ಗೊತ್ತಾಗುತ್ತೆ ಈ ಮೂವಿ ಚೆನ್ನಾಗಿದ್ವಾ ಇಲ್ವಾ ಅನ್ನೋ. ನೀವು ಥಿಯೇಟ್ರಿಗೆ ಬಂದಿಲ್ಲ ಅಂದರೆ ಹೆಂಗೆ ಗೊತ್ತಾಗತ್ತೆ? ಏನು ಮ್ಯಾಟರ್ ಇಲ್ಲ, ಮನೇಲಿಂದ ಅದಕ್ಕೆ ಹೊರಗಡೆ ಬಂದು ಥಿಯೇಟ್ರಿಗೆ ಬಂದು ನೋಡಿಬಿಟ್ಟು ಹೋಗ್ಬಿಟ್ಟು ದೆನ್ ನೀವು ಎಲ್ಲರಿಗೂ ಹೇಳಿ ಚೆನ್ನಾಗಿದೆ ಇಲ್ವಾ ಅನ್ನೋ. ವಿ ಡೋಂಟ್ ವರಿ. ಚೆನ್ನಾಗಿದಿಲ್ಲ ಅಂದರೆ ಚೆನ್ನಾಗಿಲ್ಲನೇ ಹೇಳಿ ನೀವು. ಬಟ್ ವೀಕ್ಷಕರೇ, ಐ ರಿಕ್ವೆಸ್ಟ್ ಯು, ಹೊಸಬವ್ರಿಗೆ ಜಾಗ ಕೊಡಿ, ಸ್ವಲ್ಪ ಎಂಕರೇಜ್ಮೆಂಟ್ ಕೊಡಿ, ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕತ್ತೆ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಬೀಯಿಂಗ್ ಮಿಲಿಟ್ರಿ ಮ್ಯಾನ್, ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮ ಕರ್ನಾಟಕ ದೇಶದಲ್ಲಿ ಎಷ್ಟು ಒಂದು ಆಗುತ್ತೋ, ಸಾರಿ ಔಟ್ ಆಫ್ ದ ಬಾಕ್ಸ್, ಮರங்கள் ನಡಿ, ಎಷ್ಟೋ ಒಂದು ಟ್ರೀ ಪ್ಲಾಂಟೇಶನ್ ಮಾಡ್ತಿರೋ ಅಷ್ಟೋ ಒಂದು ಒಳ್ಳೆಯದು. ಒಬ್ಬೊಬ್ಬರು ಮನೇಲಿಂದು ಒಬ್ಬೊಬ್ಬರು ಮಕ್ಕಳೇ ಆರ್ಮಿಯಲ್ಲಿ ಜಾಯಿನ್ ಮಾಡಿಸಿ. ಬಿಕಾಸ್ ದಿಸ್ ಇಸ್ ಮೈ ಡ್ಯೂಟಿ ಟು ಟೆಲ್ ಯು. ಐ ಲವ್ ಕರ್ನಾಟಕ, ಐ ಲವ್ ಕನ್ನಡಿಗಾಸ್, ಐ ಲವ್ ಕನ್ನಡ ಭಾಷೆ. ಜೈ ಕರ್ನಾಟಕ, ಜೈ ಕನ್ನಡ ಮಾತೆ, ಜೈ ಹಿಂದ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್. ಥ್ಯಾಂಕ್ ಯು ಸರ್. ಅಲ್ಲ, ಮೊದಲಿಗಿಂತಲೂ ಕನ್ನಡ ಭಾಷೆ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಾ. ಒಳ್ಳೆ ಪ್ರಯತ್ನ. ಇನ್ನು ಸ್ವಲ್ಪ ದಿನಕ್ಕೆ ಇನ್ನಷ್ಟು ಅದ್ಭುತವಾಗಿ ಮಾತಾಡ್ತೀರಾ ಸರ್.